ಮಾನವೀಯತೆ ಕೆಲಸ ಮಾಡಬೇಡ, ಗೌರವಿತವಾದಂತ ಕೆಲಸ ಮಾಡು. ಮರ್ಯಾದಸ್ಥರನ್ನ ಬೀದಿಗಳಿರ್ತಕ್ಕಂಥ ಅನೈತಿಕವಾಗಿರ್ತಕ್ಕಂಥ ಅವನು ಮಾನವೀಯತೆಗಳು ಅಂದ್ರೆ ನೀನಾದ ಮಾನವೀಯತೆ. ನೀನು ಈ ತಲೆಗೆ ಕೆಲಸ ಮಾಡ್ತದೆ, ನಿನಗೆ ತಾಕತ್ತೆ ಇದ್ರೆ ನೀನು ಯಾವುದೇ ಮಾಧ್ಯಮದ ಎದುರಿಗೆ ಯಾವುದೇ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಓಪನ್ ಆಗಿ ನಿನಗೆ ಆಹ್ವಾನ ಕೊಡ್ತಾ ಇದ್ದೇನೆ. ನೀನು ಈ ಮೂಲ ದೇಶದಲ್ಲಿ ಒಂದೇ ಒಂದು ವಿಚಾರವನ್ನು ನೀನು ಸಾಬೀತು ಮಾಡಿದರೆ ನಾನು ನಿನಗೆ ಶರಣಾಗ್ತೇನೆ. ದಯಮಾಡಿ ನೀನು ಬರಬೇಕು, ಇದನ್ನ ಈ ರಾಜ್ಯದ ಜನತೆಗೆ ತಿಳಿಸಬೇಕು. ಈ ರಾಜ್ಯದ ಜನತೆ ಇವತ್ತು ಏನು ಈ ಮೂಢ ಹಗರಣವನ್ನು ಏನೋ ಒಂದು ಭಾವನೆಯಲ್ಲಿ ತಿಳಿದಿದ್ದಾರೆ. ಇದು ಸತ್ಯಾಸತ್ಯತೆ ಈ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಯಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನಿಮಗೆ ಸವಾಲಾಗಿ ಕರೀತಾ ಇದ್ದೇನೆ. ದಯಮಾಡಿ ಬರಬೇಕು, ಇಲ್ಲಾಂದ್ರೆ ನಿನ್ನ ತಪ್ಪನ್ನು ನೀವು ಒಪ್ಪಬೇಕು. ಇದು ಇವತ್ತಿಂದ ಪ್ರಾರಂಭ ಆಗುತ್ತೆ ಈ ಚರ್ಚೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಇನ್ನು ಮುಂದೆ ಮಾತನಾಡ್ತಕ್ಕಂಥ ಅವರು ಬಹಳ ಜನ ಇದ್ದಾರೆ. ಅವರು ನೀವೆಲ್ಲ ಈ ಸರ್ಕಾರ ಸತ್ಯತೆ ಬಗ್ಗೆ ತಿಳ್ಕೊಂಡು ಮುಂದೆ ಈ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿಕೊಂಡು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಮನಸ್ಸಿನ ಮಾಡ್ತೀನಿ. ಶಿವಲಿಂಗೇಗೌಡರಿಗೆ ಧನ್ಯವಾದಗಳು. ಇದೀಗ ತಾನೇ ನಮ್ಮ ಎಲ್ಲ ವರಿಷ್ಠರು ಕೂಡ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಒಂದು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸಲಿಕ್ಕೆ ನನಗೆ ಆದೇಶ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಜನಾಂದೋಲನ ಕಾರ್ಯಕ್ರಮ, ವಿಶೇಷವಾಗಿ ಕೇಂದ್ರದ NDA ಸರ್ಕಾರ ಕರ್ನಾಟಕ ರಾಜ್ಯದ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಆ ಮಲತಾಯಿ ಧೋರಣೆ ವಿರುದ್ಧವಾಗಿ ಮತ್ತು ಏನು ಭ್ರಷ್ಟ ಬಿಜೆಪಿ ಮತ್ತು JDS ನ ಅನೈತಿಕ ಸಂಬಂಧದಿಂದಾಗಿ ಪ್ರಜಾಪ್ರಭುತ್ವದ ದಾರಿಯಲ್ಲಿ ಜನರ ಆಶೀರ್ವಾದದಿಂದ ಆಯ್ಕೆ ಆಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತಕ್ಕಂಥ ಒಂದು ಕೆಟ್ಟ ಪ್ರಯತ್ನ ಏನು ನಡೀತಾ ಇದೆ. ಈ ಒಂದು ಅನೈತಿಕ ಮೈತ್ರಿಯಲ್ಲಿ ಅವರ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಅನಾಚಾರಗಳನ್ನ, ಭ್ರಷ್ಟಾಚಾರಗಳನ್ನ ಜನರ ಮುಂದೆ ತೆರೆದಿಡಬೇಕು. ಆ ಬಿಜೆಪಿ ಮತ್ತು JDS ನವರ ನೈತಿಕತೆಯನ್ನ ಪ್ರಶ್ನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಒಂದು ಆಂದೋಲನ ಜನಾಂದೋಲನ ಕಾರ್ಯಕ್ರಮ ಚನ್ನಪಟ್ಟಣಕ್ಕೆ ಆಗಮಿಸಿದೆ. ಈಗಾಗಲೇ ಬಿಡದಿ, ರಾಮನಗರದಲ್ಲಿ ಯಶಸ್ವಿಯಾಗಿ ಜನರ ಒಂದು ಆಶೀರ್ವಾದದಿಂದಾಗಿ, ಅದೇ ರೀತಿಯಾಗಿ ಒಂದು ಚನ್ನಪಟ್ಟಣದಲ್ಲಿ 3ನೇ ದಿನ ಕಾಲಿಟ್ಟಿರ್ತಕ್ಕಂಥ ಈ ಒಂದು ಜನಾಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು, ಅದೇ ರೀತಿಯಾಗಿ ರಾಜ್ಯದ ಉಪಮುಖ್ಯಮಂತ್ರಿ